ಅದು ಯುದ್ಧ ಸಮಾಪ್ತ ಆತಿತ್ತು. ಅದೇ ರೀತಿಯಾಗಿ ಆ 3 ಬಾಣ ಹೊರವು ಯಾರದಿಂದ ಪಡೆದ್ರು, ಆ 3 ಬಾಣಿನ ಕೆಲಸ ಏನಿತ್ತು? ಇದು ವಿದ್ಯಾರ್ಥಿಯವ್ರು ಯಾಕಂದ್ರೆ ಬರಬರಿಗೆ ಬದ್ದದ ಹಾಡ್ಯಾರವ್ರು ಹೇಳ್ಯಾರ. ಅದಕ್ಕಾಗಿ ಅವ್ರಿಗೆ ಇದೊಂದು ಪ್ರಶ್ನೆ ಕೇಳ್ಯಾರ. ಸಿದ್ದರಾಮ ಕಾಕ ಅವರು ಲಕ್ಷ್ಮಣ ಮೂಲ ತತ್ವ ಕೇಳಿಲ್ಲ, ಅವರು ಮೂಲ ಹೆಸರು ಕೇಳ್ಯಾರ. ಅದು ಮೂಲ ಹೆಸರು ಏನಿತ್ತು ಅದೊಂದು ಹೇಳ್ಬೇಕಂತ ಕಿಶಿನ್ ಬಸ್ ಸೀರೆ ಯಾರಿಗೆ ಕೊಟ್ರಿ? ದುರ್ವಾಸ ಋಷಿ. ಹೌದ್ರಲ್ಲ, ದುರ್ವಾಸ ಋಷಿ ಸೀರೆ ಕೊಟ್ಟರಿ. ಹೌದಾ? ಹೊಳ್ಳಿ ದುರ್ವಾಸ ಋಷಿನ ಕೊಡ್ಬೇಕಾಗಿತ್ತು. ಕೃಷ್ಣ ಯಾಕೆ ಕೊಡ್ತಾನೆ ನಿಮ್ಗೆ ಸೀರೆ ಅಂತ ಕೇಳ್ತಾರ. ಅವ್ರದ್ದು ಬರೋಬರಿ ಐತಿ. ಯಾಕಂದ್ರ ನೀ ಯಾರಿಗೆ ನೀಡಿದಿ ಅವ್ರ ನಿನ ಕೊಡ್ಬೇಕಲ್ಲ, ನೀ ಯಾರಿಗೆ ಕೊಟ್ಟದಿ ಅವ್ರಿಗೆ ಕೊಡ್ಬೇಕಲ್ಲ. ಅದಕ್ಕ ಸಾಹೇಬ್ರ ನಾನು ಹೇಳ್ತೀನಿ, ತಿಳಿದಾದ್ರೆ ನೀವು ಕೇಳು ಮಾತು ಹೆಂಗಾಗ್ತತಿ ಅಂದ್ರೆ, ಸಾಲಿ ಕಲ್ತಾರೆ ಒಂದಿಂತೆ ಸಾಲಿ ಮಾಸ್ತರ್ನ ಕೈಯಾಗ ನಿಮ್ಗೆ ಡ್ಯೂಟಿ ಕೊಡ್ಬೇಕಾದ್ರೆ ಅಲ್ಲಿ ಮುಂದೆ ದೊಡ್ಡ ದೊಡ್ಡ ಆಫೀಸರ್ ಕೊಡ್ತಾರೆ, ಸಾಲಿ ಮಾಸ್ತರ್ ಬಂದು ಕೊಡಂಗಿಲ್ಲ. ನೀವು ಒಂದಿಂತೆ ಸಾಲಿ ಕಲ್ತರಿ, ನೀವು ಸಾಲಿ ಹೋಗ್ಯಾರಿ ಒಂದಿಂತೆ ಹಿಡ್ಕೊಂಡು ಒಂದಿಂತೆ ಸಾಲಿ ಮಾಸ್ತರ್ನ ಕೈಯಾಗ. ಮಾಸ್ತರೇ ಬರ್ಲಿ ಬಿಟ್ರೆ ಟೀಚರೇ ಬರ್ಲಿ ಆಕಿ ಕೈಯಾಗ ಕಲ್ತಿರ್ತೀರಿ. ಮುಂದೆ ನಿಮಗೆ ಪೊಲೀಸ್ ನೌಕರಿ ಸಿಗಬೇಕಾದ್ರೆ ಒಂದಿಂತೆ ಸಾಲಿ ಮಾಸ್ತರ್ ಆಗಲಿ ಒಂದಿಂತೆ ಸಾಲಿ ಟೀಚರ್ ಅಕ್ಕಿನ ಕೊಡ್ತಾವನ್ರಿ ಬಂದ ಅಲ್ಲಿ ಒಬ್ರು ಬೇರೆ ಇರ್ತಾರ. ನಿಮ್ಮ ದುಡುಕಿ ಹಂಗದ, ನಿಮ್ಮ ದುಡುಕಿ ಮತ್ತವ್ರು ಬೇರೆ ನೋಡ್ರಿ. ನಾವು ಹಸುದು ಕುತ್ತಾಗ ಒಬ್ರಿಗೆ ಅನ್ನ ನೀಡಿವಂದ್ರೆ ಅವ್ರ ಬಂದು ನಮಗ್ ನೀಡ್ಬೇಕತ್ತ ಅಲ್ಲ, ಇಲ್ಲ ಬ್ಯಾರೆ ರೂಪದಾಗ ಆದ್ರೂ ಬಂದು ನೀಡಬಹುದು. ಅದಕ್ಕ ಅವ್ರು ನಮ್ಮನ್ನ ಏನು ಕೇಳತ್ತಾರು? ದುರ್ವಾಸ ಋಷಿಗೆ ಸೀರೆ ಕೊಟ್ಟಿರಿ, ಕೃಷ್ಣನ ಯಾಕೆ ನಿಮಗ್ ಕೊಡ್ಲಾಕತ್ಯಾನ? ಹೌದ್ರಿ. ಕೃಷ್ಣ ಪರಮಾತ್ಮ ಯಾಕೆ ಕೊಟ್ಟಾನಂದ್ರ ಅವ ಕೊಡ್ಬೇಕಾದ್ರ ಅದ್ರ ಮರ್ಮ ಬೇರೆ ಐತಿ. ಎಲ್ಲಾರು ಅಂಗೈದಿಂದ ಕೊಟ್ರ ಬರೀತಾನ, ಒಂದು ಬಳ್ಳಿನಿಂದ ಕೊಟ್ಟಾನ್ರಿ ಸಾಹೇಬ್ರ. ಬರೇ ಒಂದು ಬಳ್ಳದಿಂದ ಕೊಟ್ಟಾನ ಸೀರೆ. ಸಹಸ್ರ ಕೋಟಿ ಸೀರೆಯಾಗಿ ಬರ್ತಿತ್ತ, ಬಳ್ಳದಿಂದ ಕೆಂಪು ಕಲರ್ ಸೀರೆನ ಬರ್ತಿತ್ತ. ಕೆಂಪು ಕಲರ್ ಸೀರೆ ಬರ್ಬೇಕಾದ್ರಿ ತಮ್ಮ ಹೇಳ್ರಿ. ದುರ್ವಾಸ ಋಷಿಗೆ ಸೀರೆ ಕೊಟ್ಟಾಳ ದ್ರೌಪದ. ಆದ್ರ ತನ್ನ ಕಷ್ಟ ಬಂದಾಗ ಕೃಷ್ಣ ಪರಮಾತ್ಮನ ಯಾಕೆ ನೆನದಾಳ ಅಂದ್ರೆ, ಯಾಕೆ ನೆನದಾಳ್ರಿ? ಒಂದ್ ಅಗದಾಗಿತ್ತು. ಏನಾಗಿತ್ತವ? ಯಾವ ಕೃಷ್ಣ ಪರಮಾತ್ಮ ಒಂದ್ ಅಗದಾಗಿತ್ತಮ್ಮ. ಕೃಷ್ಣ ಪರಮಾತ್ಮನ ಮಾವಿದ್ದ ಕಂಸ ಅವನ ಮರ್ದನ ಮಾಡೋ ಸಂಬಂಧ ವಿದ್ಯಾ ಕಲಿತಿದ್ದ ಕೃಷ್ಣ ಪರಮಾತ್ಮ ಯಾರ ಕೈಯಾಗ? ಗರ್ಗ ಮುನಿಗಳ ಕೈಯಾಗ. ಹೌದು ಕೇಳ್ರಿ ಸಾಹೇಬ್ರ. ಗರ್ಗ ಮುನಿಗಳ ಕೈಯಾಗ ಕೃಷ್ಣ ಪರಮಾತ್ಮ ವಿದ್ಯಾ ಕಲಿಬೇಕಾದ್ರೆ ಹೆಂಗೆ ಕಲಿತಿದ್ದ? ಕೈ ಒಳಗ ಅಸ್ತ್ರ ಶಸ್ತ್ರ ಹಿಡ್ಕೊಂಡು ಗರ್ಗ ಮುನಿಗಳ ಕೈ ಒಳಗ ಕೃಷ್ಣ ಪರಮಾತ್ಮ ವಿದ್ಯಾ ಕಲಿತಿದ್ದ. ಹೇಳ್ತೀನಿ ಕೇಳ್ರಿ, ಸಣ್ಣ ಮಾತಲ್ಲ ಹೇಳೋದ. ಗರ್ಗ ಮುನಿಗಳ ಕೈಯಾಗ ಕೃಷ್ಣ ಪರಮಾತ್ಮ ಕಂಸನ ಮರ್ದನ ಮಾಡೋದು. ಯಾಕಂದ್ರೆ ಕೃಷ್ಣ ಪರಮಾತ್ಮ ವಾಸುದೇವ ದೇವಕಿ ಹೊಟ್ಟಿಲೆ ಹುಟ್ಟಿದಕ್ಕಾಗಿ ಕೃಷ್ಣ ಪರಮಾತ್ಮ 8ನೇದ ಮಗನ ಕಡೆದ ಕಂಸರಾಜನ ಮರ್ದನಿತ್ತ ಹೇಳಿ ಅವ ತನ್ನ ತಂಗಿ ಗಂಡನ ಬಂದಿ ಕಾನೆದೊಳಗೆ ಹೋಗದ 8ನೇ ಕೂಸು ಹುಟ್ಟುತಕ್ಕ ಕೂಸಿನೆಲ್ಲ ಮರ್ದನ ಮಾಡ್ಬೇಕಂತ ತಿಳ್ಕೊಂಡು 7 ಕೂಸ ಹೊಡೆದ. 8ನೇ ಕೂಸ ಆ ಒಂದು ಕೂಸಿನ ಓದಿ ಬ್ಯಾರೆ ಕಡೆ ಬಿಡ್ಬೇಕಾಗಿತ್ತಮ್ಮ. ಹೌದು ಏನು ಕೃಷ್ಣ ಪರಮಾತ್ಮ ಹುಟ್ಟಿದ ತಕ್ಷಣ ಅವನು ಓದಿ ಬ್ಯಾರೆ ಕಡೆ ಬ್ಯಾರೆ ಜಾಗನಾಗ ಅಲ್ಲಿ ಯಶೋದಾನ ಹೊಟ್ಟಿ ಒಳಗ ಹಂಗ ಮಾಡ್ಬೇಕಾಗೈತಿ. ಅದಕ್ಕೊಂದ್ ಅಗದಾಗೈತ್ರಿ. ಏನಾಗೈತಪ್ಪ ಅಂದ್ರ ತಮ್ಮ ಕೃಷ್ಣ ಪರಮಾತ್ಮ ವಿದ್ಯಾ ಕಲಿಯುವಾಗ ಯಾವಾಗ ಅವನ ಬಟ್ಟಿಗೆ ಕಡ್ಡಗ ಹಿಡಿದು ತಿರುಗಾಡುವಾಗ ಏನಾಗ್ಲತ್ತಿತ್ತಪ್ಪ ಅಂದ್ರೆ ಏನಾಗಿದ್ರಿ? ಒಂದ್ ಅಗದಾಗತ್ರಿ. ಏನು ಕಡ್ಡಿಗೆ ಹಿಡಿದು ತಿರುತ್ತಿದ್ದಲ್ಲ ಕೈ ವಿದ್ಯಾ ಕಲಿಯುವಾಗ ಬಳ್ಳಿಗೆ ಹತ್ತಿತ್ತು. ಹೌದು ಬರಬರೇನ್ರಿ ಸಾಹೇಬ್ರ? ಬರಬರ. ನೀವ್ ಎಸ್ ಅಂದ್ರ ಹೈಕೋರ್ಟ್ ಜಡ್ಜ್ ಎಸ್ ಅಂದಂಗ ಏನು ಬಳ್ಳಿಗೆ ತಲವಾರ್ ಹತ್ತಿತ್ತು. ಕೃಷ್ಣನ ತಂಗಿಗಳು 2 ಮಂದಿದ್ರು. ಯಾರ್ಯಾರ? ಒಬ್ಬಾಕಿ ಸುಭದ್ರ, ಇನ್ನೊಬ್ಬಾಕಿ ದ್ರೌಪದ. ಸುಭದ್ರ ಅಂದಳು ಏನಂತಾಳೆ? ಅಣ್ಣ ತಲವಾರ ಹತ್ತಿ ಎಟ್ ರಕ್ತ ಹೊಂಟತಿ, ಗಪ್ಪು ಮನ್ಯಾಗಿಂದ ಹೋಗಿ ಅರಿಬಿ ತಗೊಂಡು ಬಂದ ನಿನ್ನ ಬಟ್ಟಿ ಕಟ್ಟತನತ್ತ ಸುಭದ್ರ ಅರಿಬಿ ಹುಡುಕ್ಯಾಡ ಮನ್ಯಾಗ ಹೋದ್ರೆ ಹುಡುಕ್ಯಾಡ ಕೊಟ್ಟಿದ್ಲು. ದ್ರೌಪದ ಮಗಳಾಗ ಇದ್ಳ. ಅಣ್ಣ ತಂಗಿ ಇನ್ನು ಮನ್ಯಾಗ ಹೋಗಿ ಅರಿಬಿ ತಂದು ನಿನ್ನ ಬಟ್ಟಿ ಕಟ್ಟುಕೊಡದ ರಕ್ತ ಬಾಳ ಹೋಗ್ತೈತಿ. ತನ್ನ ಸೀರಿ ದಾಂಡಿ ಹರಿದ ಅಣ್ಣನ ಬಟ್ಟಿಗೆ ಕಟ್ಟಿಳು. ಕೃಷ್ಣನ ಮಾತು ಹೇಳಿದ ಏನಂತವ? ನೋಡು ತಂಗಿ, ನನ್ನ ಬಟ್ಟಿಗೆ ತಲವಾರ ಹತ್ತಿ ನನಗ ತ್ರಾಸ ನಡೆದಾಗ ನೀ ಸೀರಿ ದಂಡಿ ಹರಿದ ನನ್ನ ಬಟ್ಟಿಗೆ ತ್ರಾಸ ಬಂದಾಗ ನನಗ ಅರಿಬಿ ನೀ ಕಟ್ಟಿ ಅಂದ್ರೆ ನಿನ್ನ ಜೀವಕ್ಕೆ ತ್ರಾಸ ಬಂದಾಗ ನನ್ನ ಒದರ ನಿಮ್ಮ ಅಣ್ಣ ಸದೋ ಕಾಲ ನಿನ್ನ ಸಂಗಾಟ ನಿನ್ನ ಸಹಾಯಕ ಇರುತ್ತನ್ನ ತಂದಾಗ ಕರೆಕ್ಟ್ 5 ಮಂದಿ ಪಾಂಡವರಿದ್ರು. ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ.
ತೆಳಗ ಚೆಂಡ್ ಹಾಕಿ ಕೂತ್ರು ತನ್ನ ಗಂಡ್ರ ಮ್ಯಾಗಿಂದ ಯಾವಾಗ ವಿಶ್ವಾಸಕ್ಕೆ ಹೋಯ್ತಲ್ಲ ಅವಾಗ ನಂಬಿಕೆ ಯಾವಾಗ ಹೋಯ್ತು ನೋಡ ಅವಾಗ ಅಣ್ಣ ಅಂದ್ರೆ ಪರಮಾತ್ಮ ಅಂದದ ನೆನಪಾತು. ಅವಾಗ ಅಣ್ಣ ನನ್ನ ಮಾನಪಾನ ನಿನ್ನ ಕೈಯಾಗೈತೆ 5 ಮಂದಿ ಗಂಡ್ರದಾರ ಕರೆ ಯಾರು ಬಂದು ನನ್ನ ಮಾನಪಾನ ಕಾಯುವರು ವಿಶ್ವಾಸನ ಸೀರಿ ಸೆಳಿದು ಎಲ್ಲಾರು ನೋಡುತ್ತ ನಿಂತಾರಪ್ಪ. ಒಂದು ಪದರ ಉಳ್ದೈತಿ ನನ್ನ ಮ್ಯಾಲ ಅರಿವಿ ನನಗ ತ್ರಾಸ ಬಂದಾಗ ಒದರಂದದಿ ನಿನ್ನ ತ್ರಾಸಕ್ಕೆ ನಾಗಿ ನನ್ನ ತ್ರಾಸಕ್ಕೆ ನೀ ಆಗಬಾರೋ ಅಣ್ಣ ಅವಾಗ ಒಂದಗದಾತ ಏನಾತವ ಕೃಷ್ಣ ಪರಮಾತ್ಮ ಅಂದ ಆಯ್ತವಾ ನನಗ ತ್ರಾಸ ಬಂದಾಗ ನನಗೆ ಒದರಂದದಿ ಈಗ ಒದರೇದಿ ಅಂದ್ರೆ ತಗೋ ಸೀರೆ ಯಾವ ಬಟ್ಟಿಗೆ ಸೀರೆ ಕಟ್ಟಿಲ್ಲ ಅದ ಬಟ್ಟಿನಿಂದ ಸೀರೆ ಬಿಡ್ಲಾಕ ಬಿಡ್ತಿದ್ದ ಯಾಕೆ ಬಿಡ್ಲಾಕತ್ತ ಯಾಕವ ಕೆಂಪು ಕಲರ್ ಯಾಕೆ ಬಿಡ್ತಿದ್ದಂದ್ರ ತಮ್ಮ ದ್ರೌಪದ ಅಣ್ಣನ ಬಟ್ಟಿಗೆ ಸೀರೆ ಕಟ್ಟಿದಾಗ ರಕ್ತಿನೊಳಗ ಸೀರೆ ತೋದು ಕೆಂಪು ಕಲರ್ ಬಣ್ಣ ಬಂದಿತ್ತ ಕೆಂಪಾಗಿತ್ತು ಫೋಟೋ ನಮ್ಮ ತಂಗಿ ನನ್ನ ಬಟ್ಟಿಗೆ ಕಟ್ಟಿದ ಒಂದು ಅರಿವಿ ಕೂನು ಉಳಿಲತ್ತೇಳಿ ಕೆಂಪು ಕಲರ್ ಸೀರಿನ ಬಿಟ್ಟ ಕೃಷ್ಣ ಕೆಂಪು ಕಲರ್ ಸೀರೆ ಬಿಟ್ಟ ದುರ್ವಾಸ ಋಷಿ ಏನಂತಿದ್ದ ಸೋಟಿ ಸೀರೆ ಹೋಗಿ 1 ಕೋಟಿ ಆಗಲಿ ತಂದಿದ್ದ ಅದಕ್ಕೆ ಸಹಸ್ರ ಕೋಟಿ ಸೀರೆಯಾಗಿ ಬರುತ್ತಿತ್ತು ಬರ್ಬೇಕಾಯ್ತು. ಇದು ನಾವು ಮಾಡಿರೋ ಧರ್ಮ ನಮ್ಮನ್ನ ಎತ್ತಿ ಹಿಡದ ಕಾಪಾಡ್ಯದ ತಮ್ಮ ಇನ್ನೊಂದು ಮಾತು ನಾ ಹೇಳ್ತೇನೆ ನಿನಗೆ. ಮತ್ತೇನ್ರಿ ದ್ರೌಪದ ಒಂದು ಟೈಮದೊಳಗ ಹೌದು ತನ್ನ ಜಡಿ ಬಿಟ್ಟಾಳಕ್ಕೆ ತುರ್ಬಾ ಕಟ್ಟಿದ್ದು ಹೌದು ಏನು ತಾ ತುರ್ಬಾ ಕಟ್ಟಿಳು ಆ ಜಡಿ ಬಿಚ್ಚಾಳ ಒಂದು ಮಾತೊಂದು ಬಿಚ್ಚಾಳಕ್ಕೆ ಹಂಗ ಬಿಚ್ಚಿಲ್ಲ ಏನಂದಳವ ಈಗ ನನ್ನ ಸೀರೆ ಸೆಳೆಯುವಾಗ ನನ್ನ ತಲೆ ಒಳಗಿನ ತುರುಬ ಎಳದ ತಂದ ನನ್ನ ಬಿಚ್ಚೇರಿ ಅಂದ್ರ ನೀವ ಈ ತುರುಬನ ಹೊಳೆ ಕಟ್ಟಬೇಕಾದ್ರೆ ಈ ತುರುಬಕ್ಕೆ ರಕ್ತದ ಅಭಿಷೇಕಲಿ ಈ ರಕ್ತದಲ್ಲಿ ನನ್ನ ತುರುಬ ಕೇಶ ರಾಶಿ ತೊಳ್ಕೊಂಡ ತುರುಬ ಕಟ್ಟತನಂದಾಳು ಯಾವನ ರಕ್ತದಲ್ಲಿ ಹಾಕಿ ತನ್ನ ಕೇಶ ರಾಶಿಗಳ ತೊಳ್ಕೊಂಡಾಳು ಇದು ಕೌರವ್ರೊಳಗ ಐತದ ಕೌರವ್ರೊಳಗ ಒಬ್ಬನ ರಕ್ತಲೆ ಕೇಶ ರಾಶಿ ತೊಳ್ಕೊಂಡಾಳ ಆಮೇಲೆ ಜಡಿ ಕಟ್ಟ್ಯಾಳ ನಿಂದು ಏನ್ರಿ ಕುಬಿ ಇತ್ತಂದ್ರ ಬಂದ್ ಹೇಳ ಮಹಾಭಾರತ ಅಂದ್ರ ತಮ್ಮ ವ್ಯಾಸ ಋಷಿಗಳ ಸುದ್ದಿ ಬರ್ತಾವ ಇವೆಲ್ಲ ಒಳಗ ಎದಕ್ಕ ನೋಡು ಎಟ್ಟು ಗಾಯ ಐತಿ ಅಟ್ಟ ಧರ್ಮ ಅಧರ್ಮ ಅಷ್ಟ ಹೇಳ್ಬೇಕಾಗಿತ್ತು ಅದ್ರದ ಅಲ್ಲೆಲ್ಲ ತೆಗೆದೊಳಗ ಅರ್ತಿಲ್ಲ ಅದಕ್ಕ ತಮ್ಮ ನೀ ಕೇಳಿರುವಂತ ವಿಷಯ ಇಲ್ಲಿಗೆ ನಂದು ಕೊಟ್ಟಿ ನಿನಗ ಕೃಷ್ಣನ ಯಾಕ ಕೊಟ್ಟ ನಾ ಎದಲ್ಲಿ ನಿನಗೆ ಸೀರೆ ಕೊಟ್ಟಿನಿ ನೀನ್ ನನ್ನಿಂದ ಏನಾಗಿತ್ತು ಅನ್ನುವಂತದೆಲ್ಲ ಮೂಲ ತತ್ವಗಳ ಬಿಚ್ಚಿಟ್ಟನ್ನ ಅದಕ್ಕೆ ತಮ್ಮ ಇನ್ನೊಂದು ವಿಷಯ ಏನ ಯಾಕಪ್ಪ ಶ್ರೀಕೃಷ್ಣ ಪರಮಾತ್ಮಗ ಇವನು ಸೀರೆ ಯಾರು ಕೊಟ್ಟು ಇವ್ ಬಿಡ್ಲಾಕ ಯಾರಿಗೆ ಇವಂಗ ಅದೆಲ್ಲ ಅಲ್ಲಿ ಬಿಡು ಹೇಳಿ ಮಾತು ಕೇಳು ಸಾವಕಾಶ ಏದು ಅಲ್ವ ನೀವ ಎನ್ನ ಹೋಗ್ರಿ ನಿಮಗ ಪ್ರಶ್ನೆ ಕಳ್ಸ್ರಿ ನೀವ ಕೇಳೋ ತನಕ ಅಷ್ಟ ಕೊಂಡ್ರ ಅಂದಿಯವ್ರಿ ನಿಮಗ ಕೇಳಿದ ಮಾತಿಗೆ ಪ್ರಶ್ನೆ ತಗದ ಕೊಟ್ಟಿವ ಈಗ ಏನ ನಿಮಗ ಟೈಮ್ ಆಗಿದ್ರ ಹೋಗ ರಪ್ಪ ಇಂಡಿಗ ನೀವು ಹೋಗಿ ಇಂಡಿಗ ಇದು ಅಲ್ದ ಮತ್ತೊಂದು ಮಾತ ಮದ್ರಿ ಅವರು ಏನಂತ್ರಿ ಅಪ್ಪ ಬಾಳ ದೊಡ್ಡ ಮಂದಿ ಅಪ್ಪನ ಸುದ್ದಿ ತೆಗೆದ ಕೊಡ್ತಾನ ಮದ್ರಿ ಅಪ್ಪನ ತಮ್ಮ ಏನಂತ್ರಿ ಯಾಕ ಈ ಮಾತು ಹೇಳ್ಬೇಕಾಗೈತಿಪ್ಪ ಅಂದ್ರೆ ಯಾಕ್ರಿ ಜಗತ್ತಿನೊಳಗ ಎಲ್ಲಕ್ಕೂ ಅಪ್ಪನ ದೊಡ್ಡವ ಅಂತ ಹೇಳ್ತಾರಿ ನಿನಗ ಅದಕ್ಕ ಇನ್ನೊಂದು ಮಾತು ಹೇಳಿನ್ನೆ ಏನಂತ್ರಿ ಎಂತ ಪೀಡ ಬಂದ್ರು ತಾಯಿ ಮಾರಿ ನೋಡಿದಂಗ ಅಪ್ಪ ಮಾರಿ ನೋಡ್ಲಾಕ ಬರಂಗಿಲ್ಲ ತಮ್ಮ ಹೌದ್ರಿ ನಿನ್ನ ಜೀವ ಕಂಜಿ ನೀ ಹಿಂದ ಸರಿತಿ ಕರೆ ಅವನ ಜೀವ ಕಂಜಿ ಹಾಕಿ ಸರದಿಲ್ಲ ಇಲ್ಲ ಅದಕ್ಕ ಅಪ್ಪ ಬಹಳ ದೊಡ್ಡವ ಅಂದಿಪ್ಪ ಅಂದ್ರ ಒಂದು ಮಾತು ಹೇಳ್ಬೇಕಾಗೈತಿ ಹೇಳ್ರಿ ಇಲ್ಲಿ ಅಪ್ಪ ಇದ್ರ ಇರ್ಬೇಕಂತವ
ಮಕ್ಕಳನ್ನ ಸಂರಕ್ಷಣೆ ಮಾಡೋ ತಾಕತ್ತು ಒಳಗಿರ್ಬೇಕ್ರಿ ಅವ ಅಪ್ಪ. ಇರ್ಬೇಕಲ್ಲ. ರೈತರ ಹೊಲಕ್ಕೆ ಬೇಲಿ ಹಚ್ತಾರ ಯಾಕ? ಯಾಕ್ರಿ? ಮಂದಿ ದನಗಳು ಬಂದ್ ನಮ್ಮ ಹೊಲದೊಳಗೆ ಮೇಯ್ಬಾರ್ದತ್ ಬೇಲಿ ಹಚ್ತಾರ. ಹೌದ್ರಿ. ಬೇಲಿನ ಎದ್ದು ಹೊಲ ಮೇಲಾಕೈತಂದ್ರ ಹೊಲ ಹೆಂಗ ತಡಿತದ? ತಡೆಯಂಗಿಲ್ಲ ಅದು. ಈಗ ಅಪ್ಪ ದೊಡ್ಡವ ಮಂದಿ ಸ್ವತಃ ಮಗಳು ಅನ್ನೋದು ನಿಮ್ಗೆ ತರಕ್ ಉಳ್ದಿಲ್ಲ ಅಪ್ಪಗಳಿಗೆ. ಎಲ್ಲ ಖಬರ್ ಇಲ್ಲ. ಏನ್ ಬಂದಲ್ಲ 3 ಮಂದಿ ಅಪ್ಪಗಳು ಸ್ವತಃ ಮಗಳು ಅನ್ನೋದ ತರಕ್ ಉಳ್ದಿಲ್ಲ. ಮಗಳ ಮ್ಯಾಲ ಮನಸ್ಸು ಮಾಡಿ ಹೌದು 7 ಗಜ ಕರಿಕಲ್ಲಾಗಿ ಬಿದ್ದರಿ ಪಾತಾಳ ಗಂಗ್ಯಾಗ ವಾದವ್ರೆಲ್ಲ ನೆತ್ತಿ ಒದ್ದು ಬರ್ತಾರ. ಕರೆ ಎಬಸ್ಕೊಂಡ್ ಯಾವ ತರವಲ್ಲ ಕಡೆಗೆ ತಾಳೆಯವರು ಹೋಗಿ ತರಬೇಕಾಗಿತ್ತು. ಇವೇನ ತರ್ತಾನೋ ಇವ್ ಇಲ್ಲಿ ಅಟ್ಟ ಅಪ್ಪ ಅಲ್ಲತ್ಯ ನೀವು. ಹೌದ್ರಿ. ಇಲ್ಲಿ ಅಟ್ಟ ಅಪ್ಪ ಇಲ್ಲಿ ಎಲ್ಲ ಹಾಡಿಕೆ ಮಾಡಿ ಹಾಡಿದ ರೊಕ್ಕ ಹೋದ್ ಕೊಡ್ಬೇಕು ಯಾರ ಕೈಯಾಗ? ಅಲ್ಲಿ ನನ್ನ ಮಗಳ ಕೈಯಾಗ ಮತ್ತ ನಮ್ಮ ಕೈಯಾಗ. ನಮ್ಮ ಕೈಯಾಗ ನಾವು 10 ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕ ತಿನ್ಕೋತ ಕಟ್ಟಿಕೊಂಡು ತಿನ್ಕೋತ ಅಲ್ಲೇ ಕಟ್ಟಿಕೊಂಡು ಮುತ್ತುಮ್ಮ ಎಲ್ಲಿ ಉತ್ತಮ ಅದು ಉತ್ತಮ ಹೋಗಿ ಮಕ್ತುಮ ಆಗಿಬಿಡ್ತದ. ಅದಕ್ಕ ತಮ್ಮ ಹೆಂಗದ ಉತ್ತಮ ಹೋಗಿ ಮಕ್ತು ಮಾತದ. ಅದಕ್ಕ ಏನಿಲ್ಲ, ಪ್ರತಿಯೊಂದಕ್ಕೂ ಬೇಕ ಹೆಣ್ಣ ಬೇಕು. ಹೌದು. ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರ ನೀನಾಗಿ ಆಕಿತಕ್ಕ ಅದಕ್ಕ ಒಂದು ಮಾತು ಕೇಳ್ಯಾರ ಅವ್ರ. ಏನಂತ್ರಿ? ನಿಮ್ಮ ದೇವಿಗೆ 18 ಕೈ ಅದಾವ ಅಂದ್ರ 9 ತಲಿ ಇರ್ಬೇಕಲ್ಲ. ಹೌದು ಕೇಳೇನ್ರಲ್ಲ. ದೇವಿಗೆ 18 ಕೈ ಅದಾವ ಅಂದ್ರ 9 ತಲಿ ಇರ್ಬೇಕಾಗಿತ್ತು. ಹೌದು. 1 ತಲಿ ಐತಿ 18 ಕೈ ಯಾಕತ್ ಕೇಳ್ಯಾರ. ಹುಚ್ಚ ಯಾವ್ದ ಮಾಡ್ಬೇಕಾದ್ರೂ ಈ ಶರೀರ ಸೋದಿಲ್ಲದ ಮಾಡ್ಲಕ್ಕ ಬರಂಗಿಲ್ಲ. 18 ಯಾಕೆ ಇಡ್ಬೇಕಾಗೈತಿ? ಈ ಶರೀರ ಶೋಧ ಹೆಂಗ ಐತಿಲ್ಲ ಹಂಗ ದೇವಿ ಅವತಾರ ಮಾಡಿ ತೋರಿಸ್ಯಾರ ನಿನಗ. ಅವ 18 ಅವತಾರ ಇದ್ರಾಗ ಅದಾವ. 18 ಕೈಗಳು ಏನದಾವಲ್ಲ ಇದ್ರಾಗ ಅದಾವ. ಯಾವ್ರಿ? ಅಷ್ಟ ಮದಗಳ. ಈ ಶರೀರ ಒಳಗ ಅಷ್ಟು ಮದ ಅದಾವ. ಅಷ್ಟು ಮದಗಳು 10 ಇಂದ್ರಿಯಗಳು. ಅಷ್ಟು ಮದಗಳು 10 ಇಂದ್ರಿಯಗಳು. 10, 8, 18. 18 ಎಲ್ಲ ಇದು 1 ತಲಿ ಒಳಗ ಓಡಾಡ್ಲಕತ್ತಿ ಅವತ್ ಹೇಳಿ ಅಟ್ರ ಸಂಬಂಧ ಇದ್ರೊಳಗ ಜೋಡಿಸಿ ಹೇಳ್ಯಾರ ತಮ್ಮ. ಅದಕ್ಕ ಈಕಿಗೆ 18 ಕೈ ಯಾಕಾದ ಅಂದ್ರ ಮಹಿಷಾಸುರನ ಮರ್ದನ ಮಾಡ್ಬೇಕಾಗಿತ್ತು. ಅವತಾರ ತಾಳಿ ನಿತ್ತಾಳ. ಈಗ ನಾವೊಂದು ಹೊಳ್ಳಿ ಕೇಳ್ತೀನ್ರಿ, ಈಕಿಗೆ 18 ಕೈ ಅದಾವ, 1 ತಲಿ ಐತಿ. ನಿಮ್ಮ ರಾವಣಗ 10 ತಲಿ ಅದಾವ ಅಂದ್ರೆ 20 ಕೈ ಇರ್ಬೇಕಾಗಿತ್ತು. ಇರ್ಬೇಕಾಗಿದ್ದಲ್ಲ ರಾವಣಗ. ನಿನ್ನಂತೇನ ಹೋಗುನು. ಈಕಿಗೆ 18 ಕೈ ಇದಾವು. ನನ್ನ ಶರೀರ ಒಳಗ ಆಧ್ಯಾತ್ಮಿಕ ಜೋಡಿಸೇನಿ ಅಷ್ಟು ಮದಗಳ 10 ಇಂದ್ರಿಯಗಳ ಎಲ್ಲ ಇದ್ರಾಗ ಅದಾವ ಹೇಳೇನಿ. ಇದು 18 ಆಗ್ಯಾವ. ನಿಮ್ಮ ರಾವಣಗ 10 ತಲಿ 20 ಕೈ ಇರ್ಬೇಕಲ್ಲ. ಬರೀ 2 ಕೈ ಕಾಣ್ಲತ್ತೇವ್. 2 ಕೈ ಕಾಣ್ಲತ್ತೇವ್ ಅಂದ್ರ ಇನ್ನು 18 ಕೈ ಯಾರ ಮನ್ಯಾಗ ಹೋದ್ ಒತ್ತಿ ಹೋಗದ ನೀವು? ಎಲ್ಲಿ ಹೋದ್ವು? ಎಲ್ಲಿ ಮಾರ್ಕೊಂಡು ಬಸವಣ್ಣ ಬಸು ಕೇಳ್ತು ಮಾಡಬೇಡ ಕುಸು ಅದಕ್ಕ ತಮ್ಮ ನೀನು ಕೇಳು ಸುದ್ದಿ ಹಿಂಗಾಗಲಕತ್ತೈತಿ. ಹಂಗೇನಿಲ್ಲ, ನಿನಗೊಂದು ಮಾತು ಹೇಳ್ತಾನೆ ಕೇಳು. ಪ್ರತಿ ಒಂದು ಸ್ಥಾಪನೆ ಮಾಡ್ಬೇಕಾದ್ರೂ ಹೆಣ್ಣು ಬೇಕ. ಅಕ್ಕಿನ ಬಿಟ್ಟು ಏನೂ ಆಗಿಲ್ಲ. ಇವ್ರ ಅಪ್ಪನ ಕಡೆ ಕೆಲಸ ಆಗಿಲ್ಲ. ಹತ್ತಲ್ಲಿ ರಾವಣ ಸಹಿತ ಪ್ರಥಮದೊಳಗ ಮಂಡೋದರಿನ ಲಗ್ನ ಆಗ್ಬೇಕಾದ್ರ ಆಕಿಗೆ ಮಂಡೋದರಿ ಅಂತೇಳಿ ಕರದಿಲ್ಲ. ಏನಂತ ಕರ್ದಾರ್ರಿ? ಈ ಪಾರ್ವತಿ ಅಂತೇಳಿ ಕರದಾನ. ಬೇಕಂದ್ರ ಓದಿ ನೋಡ್ರಿ ರಾಮಾಯಣಿ. ಅದ್ರ ತಲೆಯಾಗ ಒಂದು ಭ್ರಮೆ ಹೊಕ್ಕಿತ್ತು. ಪರಮಾತ್ಮನ ಹೆಂಡತಿ ಪಾರ್ವತಿನ ನಾ ಮದುವೆ ಮಾಡ್ಕೋಬೇಕು ಅನ್ನೋ ತಲೆಯಾಗ ಹೊಕ್ಕಿತ್ತು ಅವಂಗ. ತಮ್ಮ ನಾ ಅಂದ 6 ಕೋಟಿದ್ ಹೋಗಿ 6 ಕೋಟಿ ಆಗಿ ಉಳಿದ. ನಾ ನಿನಗೊಂದು ಮಾತು ಕೇಳೀನಿ. ಏನಂತವ? ರಾಮದೇವ ದೊಡ್ಡವತಿ ಅಂದ್ರ ಬರೇ ಒಂದು ಅರಿವಿ ತೊಳೆ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತೀನಿ. ಯಾಕೆ ಬಿಟ್ಟ ರಾಮದೇವ? ಅಲ್ಲೇ ಮುಚ್ಚಿಟ್ಟಾನ ಹೇಳ್ರಿ ಲೆಪ್ಪಿಲ್ಲ ಅವನಿಗೆ. ಇಷ್ಟೆಲ್ಲಾ ಮಹಾಭಾರತ ಹಾಕಿ ತಿರುಗಾಡ್ಲಕತ್ತಿ ಇವು ವಿಷಯ ಗೊತ್ತಾಗ ಬರಂಗಿಲ್ಲ ಹೇಳಕಿತ್ತು. ಆಯ್ತಾರ ಸಾಲಿ ಕಲ್ತಾನೆ ಎಲ್ಲಿ ಓದ್ಬೇಕಿವ? ಇವಂಗ್ರೆ ಬರ್ಬೇಕಲ್ಲ, ತಲೆ ಹಿಡಿಯವಂಗ ಒಲಿ ಊದವ ಇರ್ಲಿ ಬಿಡ್ರು. ಎಟ್ಟು ಬೈತೀರಿ ಅವ್ರಿಗಿನ ಹೇಳ್ತಿರ್ತೀರಿ. ಇವ ಪಿಟೇಲ್ ಸುಮ್ಮನಿರ್ಬೇಕಲ್ಲ, ಅದಕ್ಕೆ ನೀರ ಹೇಳ ಒಲೆ ಅಂದವ. ಸಿಟ್ಟಿಗೆ ಬಂದ ಅವನು ಬುದ್ಧಿ ಅದ. ಸುಮ್ ಚಿಕ್ಕದ್ ಮಾಡಲೆ ಥೋಡಿ ನೀ ಇಲ್ಲಿಂದ ಕಾರ್ಬಾರ ಅರೆ ಪಿಟೇಲ್
ಮತ್ತೆ ಒಬ್ಬ ಚಿಕ್ಕದು ಮಾಡಿ ಇದು ಅಲ್ಲ ಮತ್ತೊಂದು ಮಾತು ನನಗ ನೀನು ಒಟ್ಟ ಎಲ್ಲ ನನ್ನಿಂದಾಗೈತಿ ಅಂತ ಹೇಳ್ತೀರಿ ಅಂತ 5 ಮಂದಿಯ ಗಾಂಡ್ರೆ ಇದ್ರು ದ್ವಾಪಾರಿಗಳಾಗ ಒಂದೊಂದು ದಗದಕ್ಕೂ ಒಬ್ಬೊಬ್ಬರ ಸೀರೆ ಒಟ್ಟರು ಆಗಿನ ಗಳಿಯಾಗ ನೀವು ಆಗಿನ ಗಳಿಯಾಗ ಕೇವಲ ಒಂದ ಕೀಚಕನ ಹೊಡಿಬೇಕಾದ್ರೆ ಕೇಳ ಏನಾಯ್ತು ಬಲ ಅಲ್ಲ ಅಂತ ಭೀಮ ಎದ್ದ ಕೇಳ ಸಂದಿಗೆ ಸಾವಿರಾನಿ ತಾಕತ ಎತ್ತ ಭೀಮನ ಹೊತ್ತು ಮುಣಿಗಿದಂಗ ಈ ಕಡೆ ಸುದ್ದಿ ಈ ಕಡೆ ಹಿಡ್ಲಿ ಐತ್ರಿ ಲೆಕ್ಕ ಇದು ಹೌದು ಹೌದ್ರಿ ಏನಂತ ಹೇಳಿ ಏನೈತ್ರಮ್ಮ ನನಗೇನ್ ಹೇಳ್ಯಾರ ನಮ್ಮವ್ರು ಬಹಳ ಚಲೋ ಅದಾರ ಅಂತ ಹೇಳ್ತಾನೆ ನಮ್ಮವ್ರಿಂದ ಎಲ್ಲ ಮಹಾಭಾರತ ಆಗೈತಿ ಹೌದ್ರಿ ರಾಮಾಯಣ ಆಗೈತಿ ಆಗೈತಿ ಎಲ್ಲ ಆಗೈತಿ ತನಕೋತ ಬಂದಿ ಹೌದ್ರಿ ಅದ ಹಂಗಿಲ್ಲ ಹ್ಯಾಂಗ್ರಿ ಮಹಾಭಾರತ ಆಗೈತಿ ಇಲ್ಲ ಅಂದಿಲ್ಲ ಹೌದ್ ಹೌದ್ರಿ ಮಹಾಭಾರತ ಆಗಬೇಕಾದ್ರೆ ನೀವು ನೇಟ್ ಗಂಡಾಳಾಗಿ ಹೋಗಿದ್ರಿಪ್ಪ ಅಂದ್ರೆ ಹೌದು ಹೌದ್ ಹೌದು ಅಂತೀವ್ರಿ ನಮ್ಮದು ಒಪ್ಪಿಗೆ ಕರೆ ಐತಿ ಕೇವಲ ಒಂದು ಕೀಚಕನ ವಧ ಮಾಡ್ಬೇಕಾದ್ರೆ ಬಲವುಳ್ಳ ಭೀಮ ಸಂದಿಗೆ ಸಾವಿರಾನಿ ತಾಕತ್ತಿತ್ತ ಹೆಬ್ಬಟ್ಲೆ ಒತ್ತಿರ ಕೀಚಕ ಪಾತಾಳ ಕಾಣ್ತಿದ್ದ ಹೌದ್ ಹೌದ್ರಿ ಸ್ವತಃ ನಿಮ್ಮ ಕೀಚಕ ದ್ರೌಪದನ ಸೀರೆ ಉಟ್ಟು ಒಳಗ್ ಹೊಕ್ಕಾನ ಗರಡಿ ಮನಿಯಾಗ ಏ ಹೌದ್ರಿ ಕರೆ ಐತ್ರಿ ಕೀಚಕ ಕೀಚಕನ ನೋಡಿ, ಕೀಚಕ. ವಧ ಮಾಡ್ಬೇಕಾದ್ರೆ ಭೀಮ ಸೀರೆ ಉಟ್ಟು ಹೋದ ಹೌದು ಹೌದು ಎಲ್ಲಿ ಹೋದ ಕೀಚಕಗ ಕೀಚಕನ ವಧ ಮಾಡ್ಲಾಕ ಗರಡಿ ಮನಿಯಾಗ ಹೌದು ಅದ್ಯಾಕಾಗಿತ್ತು ಹಾ. ನಾವು ಒಟ್ಟ ನೋಡುವ ನಿಮ್ಮ ಹೆಂಗಸರು ಸೀರೆ ಉಡಾವ್ರಲ್ಲ ಹೌದು. ನಿಮ್ಮ ಹೆಂಗಸರು ನೆಳ ಹಾಕೊಳ್ಳೋರಲ್ಲ ನಿಮ್ಮ ಸೀರೆಗೆ ಬೆಂಕಿ ಹಚ್ಕೋರಿ ಹಚ್ಕೋರಿ. ನಿಮ್ಮ ಸೀರೆ ನಮಗ ಬ್ಯಾಡ ಅನ್ಬೇಕಾಗಿತ್ತು. ನೀನು ಹಿಡ್ಕೊಂಡು ಇಲ್ಲಿ ತಕ್ಕ ಹಕ್ಕ ಹೊಡಿಲಾತೀವಿ ಹಾ. ನಾವು ಸೀರೆಗೆ ಯಾಕೆ ಒದ್ದಾಡ್ತೀವಿ ಸೀರೆಗಿನ ಸೂರ ಹೇ ಶೀರಿ ಮೈಮೆ ಹಂಗದ ಕೀಚಕನ ವಧ ಮಾಡ್ಬೇಕಾದ್ರೆ ಭೀಮ ಸೀರೆ ಉಟ್ಟ ಹೌದಾ ಇನ್ನೂ ಬಿಟ್ಟಾನ ಮತ್ ಯಾವ್ರಿ 3 ಲೋಕಕ್ಕೆ ಗಂಡ ಅನಿಸ್ಕೊಂಡಿದ್ದ ಅರ್ಜುನ ಹೌದು ಹೌದು ಹೌದೌದು ಬಾಣ ಬಿಡುದ್ರೊಳಗೆ ಇವನಂತ ಸೂರ್ಯ ಇದ್ದಿದ್ದಿಲ್ಲ ಹೌದ್ರಿ 3 ಲೋಕದ ಗಂಡ ಅರ್ಜುನ ತಮ್ಮ ಹೇಳಿ ವಿರಾಟ್ ರಾಜನ ಮನಿ ಒಳಗ ರೂಪ ಬದಲಿ ಮಾಡಿ ನಿಂತಾಗ ಒಂದು ವರ್ಷ ಸೀರೆ ಉಟ್ಟ ಭರತ ನಾಟ್ಯ ಕಲಿಸುವಂತ ಹೆಂಗಸಾಗಿ ಹಾಗೆ ಭ್ರಮಿಯಾಗಿ ನಿಂತಾನ ಬೇಕಂದ್ರ ಓದಿ ನೋಡು ನೀನು ಮಹಾಭಾರತ ತಿಳಿತದ ತಿಳಿತದ ಹೌದು ಹೌದು ಮತ್ತ ಅಂತವ್ರೆಲ್ಲ ಸೀರೆ ಉಡ್ತಾರೆ ಅಂದ್ರೆ ಮಾಶಾಳ ಕಮಿಟಿಯವ್ರಿಗೆ ಹೆಚ್ಚಿ ನಿಮಗೂ 3 ಮಂದಿಗೆ 3 ಸೀರೆ 1 ಡಜನ್ ಬಳಿ ತರಿಸ್ಲೇನ ಒಂದು ಕೊಡ ತಗೊಂಡು ಹೋಗ್ಲಿ ಕಡೆ ತಗೋ ಮತ್ತ ಹೋಗ್ಲಿ ಅದಕ್ಕೇನಾಗುತ್ತೆ ನಮ್ಮ ಪಗಾರದಾಗನ ಅರ್ಧ ಪಗಾರ ಕಟ್ಟಾಗ್ಲಿ ಉಟ್ಕೊಂಡು ಹೋಗ್ತೀರ ಆ ಕಡೆ ಹೌದು ಹೌದ್ರಿ ತಮ್ಮ ಆ ಅರ್ಜುನ ಅಟ್ಟ ಸೀರೆ ಉಡುದಲ್ಲದ ಒಂದ್ ಟೈಮ್ ಒಳಗ ಅರ್ಜುನನ ಸೀರೆ ಉಟ್ಟು ನಮ್ಮ ಮನ್ಯಾಗ ಬಂದ ನಿಂತಾನ ಅನ್ನೋದು ವಿರಾಟ್ ರಾಜ ಗೊತ್ತಿತ್ತು ಹೌದು ಹೌದ್ರಿ ವಿರಾಟ್ ರಾಜನ ಮಗ ಉತ್ತರ ಕುಮಾರ ಹೌದು ಏನೋ ವಿರಾಟ್ ರಾಜನ ಮಗ ಉತ್ತರ ಕುಮಾರ ಹೌದ್ರಿ ಯುದ್ಧ ಆಗ್ಲಕ್ ಹೊಂಟಿದ್ದ ಏನೈತ್ರಿ ವಿರಾಟ್ ರಾಜ ಹೇಳ್ತಾನ ತನ್ನ ಮಗ ಏನಂತ ನೀವ್ ಒಬ್ಬನ ಹೋಗ್ಬೇಡ ಹೌದು ನೀ ಹೋಗ್ಬೇಕಾದ್ರೆ ಏನಾತ್ರಿ ಆ ಭರತನಾಟ್ಯ ಕಲಿಸಲಾತೈತ್ಲಿ ಅದನ್ನ ಹೆಂಗಸನ ನೀನ್ ರಥದ ಸಾರಥಿ ಮಾಡಿ ಕರ್ಕೊಂಡು ಹೋಗು ಹೌದ್ರಿ ಅವಾಗ ಅಂದಿವ ಉತ್ತರ ಕುಮಾರ ಅವಾಗ ಏನಾಯ್ತ್ರಿ ಏಯಪ್ಪ ಹೌದು ಒಂದು ಹೆಂಗಸನ ಕರ್ಕೊಂಡು ಹೋಗ್ಲಿ ಅನ್ನ ಅಲ್ಲಿ ಹೌದು ಸೀರೆ ಉಟ್ಟು ಹೆಂಗಸ ನನ್ನ ರಥದ ಸಾರಥಿಯಾಗಿ ಬಂದ್ರೆ ನನಗೆ ಕಿಮ್ಮತ್ತನೋ ಯಪ್ಪ ಹೌದು ಅವ ಅಂದ ಅಪ್ಪ ನಿನಗ ಗೊತ್ತಿಲ್ಲೋ ನನ್ನ ಮಾತು ಕೇಳು ಹೌದು ಹೌದ್ರಿ ಅದ ಸೀರೆ ಉಟ್ಟತಿ ಕರೆ ಬ್ಯಾರೆ ಐತಿ ಹೊತ್ತುಕೊಂಡು ಹೋಗೋದನ್ನ ಸುಮ್ಮ ಗಾಡಿ ಹಾಕೊಂಡು ಹೋಗಂದು ಹೌದು ಹೌದ್ರಿ ಉತ್ತರ ಕುಮಾರ ಯುದ್ಧ ಮಾಡ್ತಿದ್ದ ಯುದ್ಧ ಭೂಮಿಯಾಗ ಹೌದ್ರಿ ಅಪೋಸಿಟ್ ದವರು ಬಂದ ಬಾಣ ಬಿಡ್ಲಾಕತ್ರ ಉತ್ತರ ಕುಮಾರ ತನ್ನ ರಥ ಬಿಟ್ಟು ಓಡ್ಲಾಕತ್ತ ಹೌದ್ರಿ ಇದು ಸೀರೆ ಹುಟ್ಟಿತ್ತು ಕೈಯಾಗ ಬಾಣ ಹಿಡ್ಕೊಂಡು ಇದು ಮುಂದೆ ನಿಂತು ರಥದ ಮ್ಯಾಗ ಮುಂದೆ ನಿಂತ ಏನಾಯ್ತ್ರಿ ಆತ ಗೆದ್ದ ತಗೊಂಡ್ ಬಂದ ಉತ್ತರ ಕುಮಾರನ ಮನೆಗೆ ತಂದ್ರು ಹೌದ್ರಿ ಉತ್ತರ ಕುಮಾರ ನಾಚಲಕತ್ತ ಬರೇ ಒಂದು ಹೆಂಗಸ ಭರತನಾಟ್ಯ ಮಾಡುವಂತ ಹೆಂಗಸನ ಸಂಬಂಧ ನಾ ಉಳಿದು ಬಂದನಿ ಅಂದ್ರ ಹೌದ್ರಿ ನಂದು ಹೆಂಗೋ ಯಪ್ಪ ಕಿಮ್ಮತ್ತೊಂದು ಮನೆಗೆ ಬಂದ ರಾಜ್ಯವಾಡಕ್ ಮನೆಗೆ ಬಂದ ರಾಜನ ಮಗ ಹೌದ್ರಿ ರಾಜ್ಯವಾಡಕ್ ಬಂದ ಮತ್ತ ಗೆದ್ದು ಬರಂಗ್ಲೆ ಆರ್ತಿ ತಗೊಂಡು ಬರ್ತಾರಲ್ರಿ ಬೆಳಗಲಕ್ ಬರ್ತಾರ್ರಿ ಅವಾಗ ಉತ್ತರ ಕುಮಾರ ಅಂದ ಏನಂತ
ಈ ಆರತಿ ನನಗ ಮಾಡಬೇಡ್ರಿ, ಮಾಡ್ಬೇಡ್ರಿ. ಈಕಿದಿಂದ ನಾವು ಉಳ್ದನ್ ಈಕಿಗೆ ಆರತಿ ಮಾಡಿ ಈಕಿನ ಒಳಗ್ ಕರ್ಕೋರಿ ಅಂದವ್. ಹೌದು ಹೌದ್ರಿ, ಮಾತ್ ಖರೆ ಐತಿ ಒಂದು. ಅರಸನ ಸೀರೆ ಹುಟ್ಟಿದಲ್ಲ, ಈಕಿ ಸೀರೆ ಹುಟ್ಟಿ ಕ್ಯಾನದ ನೋಡ, ಈಕಿದಿಂದ ನಾವು ಉಳ್ದನಿ ಈಕಿನ ಆರತಿ ಮಾಡಿ ಹೊರಗ್ ಕರ್ಕೋರಿ ಅಂದ. ಅವಾಗ ಅದಕ್ಕ ತಮ್ಮ ನಿಮ್ಮ ಭೀಷ್ಮನ ಸಹಿತ ವಧ ಆಗ್ಬೇಕಾದ್ರೂ ಹೌದು ಸೀಕಂಡಿ ಬಂದ ಸೀರೆ ಊಟ ಅಡ್ಡ ನಿಂತಾಗ ಭೀಷ್ಮ ವಧ ಆಗೈತಿ. ಹೌದೌದು ಖರೆ ಅದ ಮಾತ. ಗೊತ್ತೈತಿಲ್ಲ ನಿನಗೆ? ಹೌದೌದು. ಭೀಷ್ಮನ ವಧ ಆಗ್ಬೇಕಾದ್ರು ಅಂಬೆ ಅಂಬಾಲಿಕ 3 ಮಂದಿ ಅಕ್ಕ ತಂಗಿಯಾರಿದ್ರು. ಹೌದೌದು 3 ಮಂದಿ ಅಕ್ಕ ತಂಗಿಯಾರಿದ್ರು. ಅಂಬೆ ಅಂಬಾನ ಯಾಕಂದ್ರ ಯಾವ ಶಂತನು ರಾಜ ಗಂಗಾದೇವಿ ಹೊಟ್ಟಿಲಿ ಜನ್ಮ ತಾಳಿದವ ಇವ 8ನೇದ ಮಗ ಭೀಷ್ಮ. ಶಂತನು ರಾಜಾಗ ಗಂಗಾದೇವಿಗೆ ಇದ್ರ ನಿಂತು ವಾದ ಹಾಕಿರಕ್ಕೆ ಹೋಗುತ್ತಂತೇಳಿ ಮಾತು ಕೊಟ್ಟಿಲ್ಲ. ಯಾವಾಗ ಆಕಿಗೆ ಇದ್ರ ನಿಂತು ವಾದ ಹಾಕಿದಲ್ಲ ಅವಾಗ ಹೋಗಳು 8ನೇದ ಮಗ ಭೀಷ್ಮ ಒಂದಗದ ತಮ್ಮ ಏನಾತವ ಶಂತನು ರಾಜಾಗ ಹ್ಯಾಂಡ್ರಿ ಇಲ್ಲ ತಿಳಿ ಹಾಡ್ಯಾಡ್ಕೊಂಡು ಅಳ್ತಿದ್ದ. ಹೌದು ನಮ್ಮ ಅಪ್ಪಗ ಲಗ್ನ ಮಾಡ್ಬೇಕಂತ ತಿಳ್ಕೊಂಡ ಅಂಬೆ ಅಂಬಾಲಿಕ ಇವ್ರನ್ನ 3 ಮಂದಿನ ಜಬರ್ದಸ್ತಿ ಹೊತ್ತುಕೊಂಡು ಬಂದಿದ್ದ. ಹೌದು ಹೊತ್ತುಕೊಂಡು ತಗೊಂಡು ಬಂದ ಒಂದಗದ ತಮ್ಮ ಏನಾತವ ನಮ್ಮ ಅಪ್ಪನ ನೀವು ಲಗ್ನ ಮಾಡ್ಕೊರಿ ಅಂದಾಗ ಇಬ್ರು ಮಾಡ್ಕೊಂಡ್ರು ಒಬ್ಬಕ್ಕೆ ಅಂದ್ಳು ನಮ್ಮ ಅತ್ತವನ ಪ್ರೀತಿ ಮಾಡತ್ತನ್ನೇ ಮಾಡ್ಕೊಳಂಗಿಲ್ಲ ನಂದ. ಮಾಡ್ಕೊಳಂಗಿಲ್ಲ ಅಂದಾಗ ಇವನು ಬಾತಕ್ಕೆ ಹೆಣ್ಮಗಳು ಯಾರ ಅಂಬ ಹೊಳ್ಳಿ ಹೋಗ್ತಾಳತ್ತ ಪ್ರೀತಿ ಮಾಡಿರುವಂತ ರಾಜನ ಕಡೆ. ಅವ ಅಂದ ನಿನ್ನ ಹೊತ್ತುಕೊಂಡು ಹೋದಾನ ಭೀಷ್ಮ, ನಾ ಹೆಂಗ ನಿನ್ನ ಮದುವೆ ಆಗ್ಲಿ ಆಗಂಗಿಲ್ಲ ಅಂದ. ಹೌದು ಹೊಳ್ಳಿ ಭೀಷ್ಮಗ ಒಂದು ಮಾತು ಹೇಳಕ್ಕೆ ಏನಂತವ, ನಾ ಚೆನ್ನಾಗಿ ಸಂಸಾರ ಮಾಡ್ತಿದ್ನಿ, ನನ್ನ ಜಬರ್ದಸ್ತಿ ಹೊತ್ತುಕೊಂಡು ಹೋದ, ನಾನು ಆ ಕಡೆ ಇಲ್ಲ ಈ ಕಡೆ ಇಲ್ಲ ನಡಬಾರಕ ಕುತ್ತಿಗೆ ಕೋದಿ ಅಂದ್ರ ಯಾರ ಭೀಷ್ಮ ನಿನ್ನ ಕೊಲ್ಲಕ ನಿನ್ನ ಸಾವಿಗೆ ನಾನ ಕಾರಣ ಆಗಿ ಬರ್ತಾನ ತಿಳ್ಕೊಂಡ ಮುಂದ ದ್ರೌಪದ ರಾಜನ ಹೊಟ್ಟಿಲೆ ದ್ರೌಪದಿ ಮತ್ತು ಶಿಖಂಡಿಯಾಗಿ ಜನ್ಮ ತಾಳಿ ಅವನ ಶಿಖಂಡಿ ಅಂಬಾನ ಹೋಗಿ ಶಿಖಂಡಿಯಾಗಿ ಹುಟ್ಟಿ ಬಂದ ಭೀಷ್ಮ ಬಾಣ ಬಿಡ್ತಿದ್ದ, ಹೆಂಗಸರ ಮೇಲೆ ಬಾಣ ಬಿಡ್ತಿದ್ದಿಲ್ಲ. ಸೀರೆ ಊಟ ಶಿಖಂಡಿ ಯಾವಾಗ ಅಡ್ಡ ಬಂದ ಹೆಂಗಸರ ಮೇಲೆ ಬಾಣ ಬಿಡಂಗಿಲ್ಲ ಹಿಂದಕ್ಕೆ ಸರದ ಅರ್ಜುನ ತೆಗೆದು ಬಾಣ ಅವನು ಎದೆಯಾಗಿ ಬಿಟ್ಟಿದ್ದ. ನಿನಗ ಮಹಾಭಾರತದ ಎಲ್ಲಾ ಲಿಸ್ಟನ್ನು ಕೊಡ್ತಿದ್ನಿ ಖರೆ ಇಲ್ಲ ನಮಗ ಮಾತು ಇಟ್ಟೆಲ್ಲಾ ಮಾಡ್ಕೊಂಡು ಹೋಗೋದೈತ್ರಿ. ಎಲ್ರಿ ಮಂದ್ರೂಪ ಮುಂದ ಒಳಸಂಗ ಏನ್ ಚಂದ ಇಲ್ಲ ನಮ್ ಜಲ ಕೌಂದಿ ಕಟ್ಕೊಂಡು ಬಂದಿರ್ಲಿ ಅವ್ ಕೌಂದಿ ಎಲ್ಲ ಹೊರ ಹೋಗುತ್ತಕ ಮತ್ತೆ ನಾ ಕಡೆ ಹೊಲಿಗೆಲ್ಲ ಬಿಚ್ಚ ಹೋಗ್ಬೇಕಲ್ಲ ಈ ಕಡೆ. ಅದಕ್ಕ ತಮ್ಮ ಅದಕ್ಕ ನಾವು ಅಲ್ಲಿ ಹಿಡ್ಕೊಂಡು ಇಲ್ಲಿಸ್ತಕ ಕಾರ್ಯಕ್ರಮ ಮಾಡ್ಕೋತ ಬಂದೀವ್ರಿ. ಹೆಚ್ಚು ಕಮ್ಮಿ 4-4 ಆಗ್ಲಕ್ ಬಂದತಿ. ಅವ್ರು ಒಂದ ಕೊಡುನ ಇನ್ನ ಸಣ್ಣದೊಂದ ಭಕ್ತಿ ಗೀತೆ ಕ್ಯಾಲಿ ಅಂದು ಚಾನ್ಸ್ ಕೊಡುವ ಸಹಕಲಾಂತರಿಗೆ ದೈವಕ ವಂದನ ಬಾಗೇವಾಡಿ ತಾಲೂಕದಾಗ ಪ್ರಖ್ಯಾತ ಗೌರಿ ಶಂಕರ ಆಶೀರ್ವಾದ ನಮ್ಮ ತೆಲಿನಾಗ ನಮ್ಮ ಯಮನು ಕಾಕ ಸೂರ ಬಾರಸ ಮ್ಯಾಳದ ಒಳಗ ಸಾರವಾಡ ಸೇಕು ಕಾಕ ತಾಳ ಬಡ್ಯಾವ ವಿದ್ಯಾನ ಮ್ಯಾಳದಾಗ ಕಾಂಡ ವಿದ್ಯಾನ ಮ್ಯಾಳದಾಗ ಏನಂತ ವೀರಭದ್ರ ಊಟ ಏನತ್ರಿ ಒಟ್ಟಿ ಅವನಿಗೆ ಹೆಣ್ಣೆ ಹತ್ತಿಲತ್ತ. ವೀರಭದ್ರ ಹೆಣ್ಣು ಹತ್ತಿಲ್ಲ.